ಆ್ಯಂಡ್ ನಾವು ಈಗ ಅಕ್ಕಿ ಮೂಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಅಕ್ಕಿ ಮೂಟೆ ತೊಗೊಳಕ್ಕೆ ಅಕ್ಕಿ ಮೂಟೆ ಜೊತೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ಅಕ್ಕಿ ಮೂಟೆ ಬಂದು ಈ ಅಕ್ಕಿ ಮೂಟೆಗೆ ಅನ್ಎಂಪ್ಲಾಯ್ಡ್ ಪಾಸ್ಡ್ ಔಟ್ ಇಂಜಿನಿಯರ್. ಅನ್ಎಂಪ್ಲಾಯ್ಡ್ ಪಾಸ್ಡ್ ಔಟ್ ಇಂಜಿನಿಯರ್ ಅವನು. ನಮ್ಮ ಕೆಟಗರಿ, ನಾನು, ಇವನು, ಅವನು ಎಲ್ಲರೂ 4 ಜನ ಅಷ್ಟಾಗಿ ಅನ್ಎಂಪ್ಲಾಯ್ಡ್ ಪಾಸ್ಡ್ ಔಟ್ ಇಂಜಿನಿಯರ್. ಮ್ಯೂಸಿಕ್ಗೆ ಕರೆಕ್ಟಾಗಿ ಶ್ರಿಂಕ್ ಆಗುತ್ತೆ. ನೀವೇನಾದರೂ ಅಪಾರ್ಥ ಮಾಡ್ಕೊಂಡ್ರೆ ಅದಕ್ಕೆ ಕಾರಣಕರ್ತ ನಾನಲ್ಲ. ಪೀಕಾಟ್ ಲಾಜಿಸ್ಟಿಕ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ನನಗೆ ಡೆಲಿವರಿ ಅಟೆಂಪ್ಟೇ ಆಗಿರಲ್ಲ. ಬಟ್ ಡೆಲಿವರಿ ಅಟೆಂಪ್ಟ್ ಮಾಡಿದ್ದೀವಿ, ನೀವು ಕಲೆಕ್ಟ್ ಮಾಡಿಲ್ಲ ಡೆಲಿವರಿ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಯಾವಾಗಲೂ. ದಿಸ್ ಈಸ್ ನಾಟ್ ದಿ ಓನ್ಲಿ ಒನ್ ಟೈಮ್ ಇಟ್ ಹ್ಯಾಪನ್ ವಿತ್ ಮೀ. ಎವ್ರಿ ಟೈಮ್ ವೆನ್ ಐ ಆರ್ಡರ್ ವಿತ್ ಫ್ಲಿಪ್ಕಾರ್ಟ್ ಇಟ್ ಹ್ಯಾಪನ್ಸ್ ದಿ ಸೇಮ್ ಥಿಂಗ್. ವೆರಿ ಬ್ಯಾಡ್ ಗೈಸ್. ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಟ್ರಸ್ಟ್ ಮಾಡಿ ಏನೋ ಬೈ ಮಾಡಿರ್ತೀವಿ, ಬಟ್ ಈ ಥರ ಆದಾಗ ಭಾಳ ಬೇಜಾರಾಗುತ್ತೆ. ಹಾಂ ಆಗ್ಬೋದು. ಹುಡುಗ ಕ್ಯಾಮ್ರಾ ಕಾಯಿ ಮಾಡ್ದ. ಕ್ರೇಜ್ ಇಬ್ರು. ಆ್ಯಂಡ್ ನಾವು ಈಗ ಅಕ್ಕಿ ಮೂಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಅಕ್ಕಿ ಮೂಟೆ ತೊಗೊಳಕ್ಕೆ ಅಕ್ಕಿ ಮೂಟೆ ಜೊತೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ಅಕ್ಕಿ ಮೂಟೆ ಬಂದು ಈ ಅಕ್ಕಿ ಮೂಟೆಗೆ. ವೆಲ್ಕಮ್ ಟು ದಿ ಡೇ 5 ಆಫ್ 30 days ಚಾಲೆಂಜಲ್ಲಿ. ಇವತ್ತು ಹಂಗೆ ವರ್ಕ್ ಮಾಡ್ಕೊಂಡು ಕೂತಿದ್ವಿ ಒಳಗೆ. ನಾನು ಮತ್ತು ನಮ್ಮ ಮನೆಗೆ ಬಂದಿದ್ದ ವರ್ಕ್ ಮಾಡ್ಕೊಂಡು ಕೂತಿದ್ವಿ. ಸಡನ್ನಾಗಿ ಫುಲ್ಲು ಗುಡುಗು ಮಿಂಚು ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಿಂಚೇನು ಬರಲಿಲ್ಲ, ಜಸ್ಟ್ ಗುಡುಗು ಬಂತು. ಬಂದು ನೋಡಿದ್ರೆ ವೆದರ್ ಈ ಥರ ಚೇಂಜ್ ಆಗಿಬಿಟ್ಟಿದೆ. ಫುಲ್ಲು ಕ್ಲೌಡ್ಸ್ ಫಾರ್ಮ್ ಆಗಿ, ನೋಡಿ ಅಲ್ಲಿ ಕ್ಲೌಡ್ಸ್ ನೋಡಿ ಯಾವ ಥರ ಫಾರ್ಮ್ ಆಗಿದೆ, ನೆಕ್ಸ್ಟ್ ಲೆವೆಲಲ್ಲಿ ಫಾರ್ಮ್ ಆಗಿದೆ. ಅದೇ ಟೈಮಲ್ಲಿ ನನ್ನ ಡ್ರೋನ್ ಕೂಡ ತೊಗೊಂಬಂದಿದ್ದ ಬರಬೇಕಾದ್ರೆ. ಅದಕ್ಕೆ ಡ್ರೋನ್ ಬಿಟ್ಟೇ ಬಿಡೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಎಲ್ಲಿ ಕಳಿಸ್ದೋ? ನೆಕ್ಸ್ಟ್ ಲೆವೆಲ್ ವೆದರ್ ಮಾತ್ರ ಫುಲ್ಲು ಒಳ್ಳೆ ಮಳೆ ಬರುತ್ತೆ ಅನಿಸುತ್ತೆ ಬಂದರೆ ಮಾತ್ರ. ಈಗ ನೋಡಿ ಅಲ್ಲಿ ಯಾವ ಥರ ಕ್ಲೌಡ್ ಫಾರ್ಮ್ ಆಗ್ತಾಯಿದೆ, ನೆಕ್ಸ್ಟ್ ಲೆವೆಲಲ್ಲಿ ಕ್ಲೌಡ್ ಫಾರ್ಮ್ ಆಗ್ತಾಯಿದೆ. ಡ್ರೋನ್ ಶಾಟ್ ಇಫ್ ಪಾಸಿಬಲ್ ಹಾಕ್ತೀನಿ, ನೋಡ್ಕೊಳ್ಳಿ ಆಯಿತಾ. ಡ್ರೋನ್ ಫ್ಲೈ ಮಾಡಿದ್ದಾಯಿತು. ನೆನ್ನೆ ಹಾಕಿ ಶರ್ಟ್ ಹಾಕಿದ್ದೀನಿ ಅಂತ ಬೇಜಾರಾಗಬೇಡಿ, ಜಸ್ಟ್ ಯಾವುದೋ ಒಂದು ಕೈ ಸಿಕ್ತಾ ಹಾಕೋ ಬಂದೆ. ನಾನು ಹೇಳ್ದಂಗೆ ನೆಕ್ಸ್ಟ್ ಲೆವೆಲ್ ಮಳೆ ಸ್ಟಾರ್ಟ್ ಆಗಿದೆ. ನೋಡ್ಬೋದು ನೀವು, ಕ್ರೇಜಿ ಮಳೆ ಬರ್ತಿದೆ ಫುಲ್ಲು. ಅಬ್ಬಾ ನೆಕ್ಸ್ಟ್ ಲೆವೆಲ್ ಮಳೆ ಮಾತ್ರ ಏನು ಕಾಣಿಸ್ತಾನೆ ಇಲ್ಲ, ವಿಸಿಬಿಲಿಟಿನೇ ಝೀರೋ ಆಗಿದೆ. ಆ ರೇಂಜಿಗೆ ಮಳೆ ಬರ್ತಿದೆ. ಕ್ರೇಜಿ ಬ್ರೋ, ಕ್ರೇಜಿ. ನಮ್ಮ ಚಿಕ್ಕಮಗಳೂರು ಈಸ್ ವೆರಿ ಕ್ರೇಜಿ. ಎಲ್ಲಿ ಮಧ್ಯಾಹ್ನ ಆಚೆ ಹೋಗೋಣ ಅಂತ ಇದ್ವಿ, ಎಲ್ಲೂ ಹೋಗೋಕ್ಕಾಗಲ್ಲ, ಫುಲ್ ಮಳೆ ಬರ್ತಿದೆ. ನೆಕ್ಸ್ಟ್ ಲೆವೆಲಲ್ಲಿ ಅದು ಕೂಡ ಮಳೆ ಬರ್ತಿರೋದು, ಬರೀ ಮಳೆ ಅಲ್ಲ. ಯಶಸ್ ಇದ್ದಾನೆ ನಮ್ಮೊಂದಿಗೆ. ಯಶಸ್ ಏನಾದರೂ ಮೋಟಿವೇಶನ್ ಟಾಕ್ಸ್? ಮೋಟಿವೇಶನ್ ಟಾಕ್ಸ್. ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ದುಡ್ಡು ಬಂದೇ ಬರುತ್ತೆ. ಇದು ಎಲ್ಲರ ಥರ ಕ್ಯಾಜುವಲ್ ಮೋಟಿವೇಶನ್ ಆಯಿತು. ತುಂಬ ಮೋಟಿವೇಟ್ ಏನಾಗಲಿಲ್ಲ. ಆದರೂ ಹೇಳಿದ ಮಾತಲ್ಲಿ ತೂಕ ಇತ್ತು. ನಮ್ಮ ಕೆಲಸನ ನಾವು ಮಾಡ್ತಾ ಇರಬೇಕು, ದುಡ್ಡು ಅದಾಗೆ ಬರುತ್ತೆ, ದುಡ್ಡಿಂದ ಓಡಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಜಸ್ಟ್ ಇವಾಗ ಮಳೆಗೆ ನಿಂತಿದೆ ನೋಡ್ಬೋದು. ಬಟ್ ಸ್ಟಿಲ್ ವೆದರೆಲ್ಲ ಫುಲ್ ಕ್ಲೌಡ್ಸ್ ಆಗೇ ಇದೆ. ಆ ಕಡೆನೂ ಅಷ್ಟೇ ಫುಲ್ ಕ್ಲೌಡ್ಸ್. ಆ ಕಡೆ ಒಂಚೂರು ಬಿಟ್ಟಿದೆ, ಬಟ್ ಈ ಕಡೆ ಫುಲ್ ಕ್ಲೌಡ್ಸೇ ಇದೆ. ಈಗ ಅವನು ಬಂದಿರೋ ಕಾರಣ ಬಂದುಬಿಟ್ಟು ಈಗ ಹೋಗ್ಬಿಟ್ಟು ಅವನಿಗೆ ಮನೆಗೆ ಅಕ್ಕಿ ಮೂಟೆ ಬೇಕಂತೆ. ಹಾಗೆ ದಾರಿಲಿ ನಂದು ಒಂದು ಸಣ್ಣ ಕೆಲಸ ಇದೆ. ಕಂಟೆಂಟು ಆಗಿಲ್ಲ ಇವತ್ತೇನು. 2 minutes ರೆಕಾರ್ಡಿಂಗ್ ಬೆಳಿಗ್ಗೆ ಅದೇ ಡ್ರೋನ್ ಶೂಟ್ ಮಾಡಿದ್ದೊಂದು ವಿಡಿಯೋ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ಇವತ್ತು ವಿಡಿಯೋನೇ ಆಗಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಇನ್ನ ಜೊತೆ ಕಂಟೆಂಟ್ ಮಾಡಿಕೊಂಡು ಹಂಗೆ ಟೌನೆಲ್ಲ ಒಂದು ರೌಂಡ್ ಗುಮ್ಮಿ ಮಾಡಿ ಮನೆಗೆ ವಾಪಸ್ ಬರೋದಂತ ಪ್ಲ್ಯಾನ್ ಇರೋದು. ಅಟ್ಲೀಸ್ಟ್ ಒಂದು 8 minutes ವೀಡಿಯೋ ಆದರೂ ಎಡಿಟ್ ಮಾಡಿದಾಗ ಅರೌಂಡ್ 6.5 to 7 minutes ಬರುತ್ತೆ. ಅಟ್ಲೀಸ್ಟ್ ಅಷ್ಟಾದರೂ ಪೋಸ್ಟ್ ಮಾಡಬೇಕು ಲಾಂಗ್ ವೀಡಿಯೋಸ್ ಅಂತ ಹೇಳಿದ್ರೆ. ಜಸ್ಟ್ 2 minutes 3 minutes ಪೋಸ್ಟ್ ಮಾಡಿಬಿಟ್ರೆ ಅದಕ್ಕೆ ಬೆಲೆನೇ ಇರೋಲ್ಲ. ಲಾಗ್ ಅನ್ನೋದಕ್ಕೆ ಬೆಲೆನೇ ಇರೋಲ್ಲ. ಐ ನೋ ಕ್ವಾಂಟಿಟಿಗಿಂತ ಕ್ವಾಲಿಟಿ ಆಫ್ ಕಂಟೆಂಟ್ ಈಸ್ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ಸ್ವಲ್ಪ ಆದರೂ ಇರಬೇಕಲ್ವಾ. ಹಾಗಾಗಿ ಅವನದು ಹೆಂಗಾದರೂ ಕೆಲಸ ಇತ್ತು, ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಟೌನಿಗೆ ಹೋಗ್ತಾ ಸಿಗ್ತೀವಿ. ತೋರ್ಸಮ್ಮ ಮೊಬೈಲ್. ಇಲ್ಲಿ ಮೊಬೈಲಲ್ಲಿ ಯಾವ ಕಲರ್ ಬೇಕಾದ್ರೂ ಸೆಟ್ ಮಾಡ್ಬೋದು. ಜಿಗ್ಜಿಗೆ ಹಾಕ್ ಮಗ. ಮ್ಯೂಸಿಕ್ಕಿಗೆ ಕೂಡ ಶ್ರಿಂಕ್ ಮಾಡ್ಬೋದು. ಆನ್ ಮಾಡ್ತೀನಿ. ಕ್ಲಾಸಿಕ್. ಹಲೋ ನೋಡಿ, ಸೌಂಡಿಗೆ ಕರೆಕ್ಟಾಗಿ ಚೇಂಜ್ ಆಗುತ್ತೆ. ಕ್ಲ್ಯಾಪ್ ಬೇಕಂತೆ ನಮಗೆ. ಒಂಥರ ಡಿಸ್ಕೋ ಲೈಟ್ಸ್ ಇದ್ದಂಗೆ ಮ್ಯೂಸಿಕ್ಗೆ ಕರೆಕ್ಟಾಗಿ ಶ್ರಿಂಕ್ ಆಗುತ್ತೆ. ನೀವೇನಾದರೂ ಅಪಾರ್ಥ ಮಾಡ್ಕೊಂಡ್ರೆ ಅದಕ್ಕೆ ಕಾರಣಕರ್ತ ನಾನಲ್ಲ. चल 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 गाड़ी निकाल कल सुबह पलवीर निकालना है. निकाल डायलॉग सरी ना चेंज ಮಾಡ್ಬಿಟ್ನಾ? ಕರೆಕ್ಟ್ ಇದೆ. Do you know where Panvel comes? I don't know. It's in Mumbai, Maharashtra. ನಮಗೆ ಸದ್ಯಕ್ಕೆ ಮಹಾರಾಷ್ಟ್ರ ಬೇಡ, ಚಿಕ್ಕಮಗಳೂರು ಬೇಕು ಸದ್ಯಕ್ಕೆ ನಮಗೆ. ಹಿಂಗೆ ಹೋಗತ್ತಾನೆ ನನಗೆ. ಸ್ಲಿಪ್ಪರ್ ಜಾಸ್ತಿ ಐತೆ.
ಏಯ್ ಏನು ಹೇಳು, ಫೋನ್ಗಿಂತ ಆ್ಯಕ್ಷನ್ ಕ್ಯಾಮ್ರಾದಲ್ಲೇ ಮಜಾ ಇದೆ ವಿಡಿಯೋ ಮಾಡೋಕ್ಕೆ. ಗೇಟ್ ಹಾಕಿದ್ನಾ? ಎಸ್. ಇಲ್ಲಾಂದರೆ ನಮ್ಮ ಮೋರಿಯ ಬಾಸ್ ಓಡೋಗ್ಬಿಡ್ತಾರೆ, ಕಣ್ಣಿಗೆ ಕಾಣಿಸ್ದಂಗೆ ಓಡೋಗ್ಬಿಡ್ತಾರೆ. ನೋಡಿ ಯಶಸ್, ಸ್ಟಿಕ್ ಇದ್ದಿದ್ರೆ ನಾನು ಅಲ್ಲಿ ತನಕ ಹಿಡಿತಾ ಇದ್ದೆ. ಇವಾಗ ಎಷ್ಟು ಡಿಫಿಕಲ್ಟ್ ಆಗ್ತಾ ಇದೆ ನನ್ನ ಜಾಬ್. ಕಾರ್ ಒಳಗೆ ಹೋಗ್ಬಿಟ್ಟು ನೋಡಮ್ಮ ಒಂಚೂರು ಇದ್ರೆ. ಯಾಕೋ ವ್ಯಾಬಲ್ ಆಗ್ತಿದೆ, ನೀನು ಮಾಡ್ದ? ಭಯ ಬೀಳುತ್ತಾ ಸ್ಕೂಟಿ ಎಲ್ಲಾದರೂ ತಳ್ಳಬೇಕಾಗುತ್ತೆ ಗ್ಯಾಪಲ್ಲಿ ಈಗ ಅಂತ. ಮೊದಲೇ ಕಷ್ಟಪಟ್ಟು ಹೋಗ್ತಾ ಇದ್ದೀನಿ ನಿನ್ನ ಜೊತೆ, ಅಂಥದ್ರಲ್ಲಿ ವ್ಯಾಬಲ್ ಬೇರೆ ಮಾಡಿದರೆ ಈಗ ಭಾಳ ಕಷ್ಟ ಆಗೋದು ನನಗೆ. ತಳ್ಳಕ್ಕೆಲ್ಲ ಆಗಲ್ಲಮ್ಮ. ತಳ್ಳಕ್ಕೆ ಜನ ಇಟ್ಟಿದ್ದೀವಮ್ಮ. ಸಚಿನ ಪಾಪ ಎಲ್ಲದಕ್ಕೂ ಅವನ್ನೇ ಹಿಡ್ಕೊಂತೀಯಲ್ಲ. ಪಾಪ ಸಿಕ್ಕೇ ಇಲ್ಲ ಹುಡ್ಗನ್, ತುಂಬ ದಿನ ಆಯಿತು. ಹೋಗ್ಬೇಕು. ಯಶಸ್ಸಿಗೆ ನೆನ್ನೆ ಒಂದು ಒಳ್ಳೆ ಡೋಸೇಜ್ ಕೊಟ್ಟಿದ್ರೆ ವೀಡಿಯೋ ಮಾಡಿದರೆ ಒಳ್ಳೆ ಕಂಟೆಂಟ್ ಆಗೋದು ನನಗೆ. ಫೋನ್ ಮಾಡಿಬಿಟ್ಟು ಇವ್ನು ಬೆಂಗಳೂರು ಹೋಗಿದ್ದಾಯ್ತಾ, ಫೋನ್ ಮಾಡಿಬಿಟ್ಟು ಎಲ್ಲಿದೆ ಯಶಸ್ ಅಂದೆ. ಬ್ಯಾಂಗ್ಳೂರು ಇದ್ದೀನಿ ಅಂತ ಹೇಳ್ದ. ಆಯಿತು, ನಾನು ಬ್ಯಾಂಗ್ಳೂರು ಬಂದೆ, ಕೋಚಿಂಗ್ ಸೆಂಟರ್ ಮತ್ತೆ ಬಂದು ಅದೇ ಇಂಟರ್ನ್ಶಿಪ್ಪಿಗೆ ಬ್ಯಾಂಗ್ಳೂರಲ್ಲಿ ಇದ್ವಿ. VTU ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅದೇ ಸೆಂಟರ್ಗೆ ನಾನು ಮತ್ತೆ ವಾಪಸ್ ಬಂದಿದ್ದೀನಿ. ಯಾವ ಪಿ ಜಿಲಿದ್ವಿ ಅದೇ ಪಿ ಜಿಲಿ ಮತ್ತೆ ಬಂದು ಸೇರ್ಕೊಂಡಿದ್ದೀವಿ. ಇನ್ನು 3 ತಿಂಗಳು ಕೋರ್ಸ್ ಇದೆ, ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೊಂದು ಚಮಕ್ ಹಾಕಿದೆ. ಫುಲ್ ಅಣ್ಣ ನಂಬೇ ಬಿಟ್ಟ. ಗ್ಯಾಪಲ್ಲಿ ಯೋಚನೆನೂ ಮಾಡಲಿಲ್ಲ, ಇವ್ನು ಸಡನ್ನಾಗಿ ಹೋಗ್ಬಿಟ್ನಾ ಅಂತ. ಏನಕ್ಕೋ ಆಮೇಲೆ ಇವತ್ತು ಫೋನ್ ಮಾಡಿದೆ. ಆಮೇಲೆ ನೀನು ಹೋಗ್ಲಿಲ್ವಾ ಅಂತ ಹೇಳ್ದ. ಇಲ್ಲ ಹೋಗಿಲ್ಲ ಅಂತ ಹೇಳಿದೆ. ಆಮೇಲೆ ನಾನು ಕೇಳಿದೆ, ಹೆಂಗೋ ಇಷ್ಟು ಬೇಗ ನಂಬಿಟ್ಟಲ್ಲ ನಾನು ಹೇಳಿದ ತಕ್ಷಣ ಅಂತ. ಅದಕ್ಕೆ ಅವ್ನು ಹೇಳ್ದ, ಇಲ್ಲ ಮಗ ನಿನ್ನ ಫೋನಲ್ಲಿ ಮಾತಾಡ್ತಿದ್ದಲ್ಲ ಮೊನ್ನೆ, ಮೇ ಬಿ ಹೋಗೇ ಬಿಟ್ಟೇನೋ ಅಂದ್ಕೊಂಡೆ, ಫೋನಲ್ಲಿ ಮಾತಾಡ್ತಿದ್ದಲ್ಲ ಅದಕ್ಕೆ ಅಂತ ಹೇಳ್ದ. ಓ ಮ್ಯಾಟ್ರ್ ಹಿಂಗ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಈಗ ನಮ್ಮ ಚಿಕ್ಕಮಗಳೂರು ಮಳೆ ಬಂದು ಹೋಗಾದ್ಮೇಲೆ ಹೆಂಗೆ ಕಾಣಿಸುತ್ತೆ ನೋಡಿ. ಇವಾಗ ಡ್ರೋನ್ ತೆಗಿಬೇಕು, ನಂದನಿಲ್ಲ. ನನ್ನ ಮಗ ಅವಾಗಲೇ ಹೋಗ್ಬಿಟ್ಟಾಗ ಹೇಳಿದೆ, ಮಳೆ ನಿಂತಾದ್ಮೇಲೆ ಒಂದು ಡ್ರೋನ್ ಶಾಟ್ ತೆಗಿಯೋ ಅಂತ. ಕೇಳಲಿಲ್ಲ. ಆಮೇಲೆ ಇರೋದೊಂದೇ ಆ್ಯಕ್ಷನ್ ಕ್ಯಾಮ್ರಾ, ಅದು EMI ತೊಗೊಂಡಿರೋದು. ಇದು ಹಾಳು ಮಾಡ್ಕೊಂಡ್ಬಿಟ್ರೆ ಆಯಿತು. ದಿಸ್ ಮೈಕ್ ಈಸ್ ಸ್ಪಾನ್ಸರ್ಡ್ ಬೈ SSS. ಚೆನ್ನಾಗಿದೆ. ನಾನು ಒಂದು ತೊಗೊಂಡ್ರೆ ನಾನೊಂದು ತೊಗೊತೀನಿ. ನಾನು ಗಿಂಬಲ್ ತೊಗೊಂಡೆ, ಒಂದು ಮೈಕ್ ತಗೊಂಡ, ಇಬ್ಬರು ಸೇರಿ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡ್ವಿ. ನಂದನ್ನು ಬಂದು ಡ್ರೋನ್ ತೊಗೊಂಡ. ಚೆನ್ನಾಗಿದೆ. ನೆಕ್ಸ್ಟು ಒಬ್ಬರು ಕ್ಯಾಮ್ರಾ, ಒಂದು ಕ್ಯಾಮ್ರಾ ಗಿಂಬಲ್. ಯಶಸ್ ನೀನು ಕ್ಯಾಮ್ರಾ ತಗೋ 2 ಲಕ್ಷದ್ದು, ನಾನು ಗಿಂಬಲ್ ತೊಗೊತೀನಿ. ಓಕೆನಾ? ಗಿಂಬಲ್ 20,000 ತೊಗೊಂಡು ಡೀಲ್ ಮಾಡಿಬಿಡ್ತೀನಿ. RS3 ಮಿನಿ 20,000 ಏನೋ ಇದೆ. ಆ್ಯಕ್ಚುಲಿ ಅಮೆಝಾನಲ್ಲಿ 20 ಇತ್ತು, ಬೇರೆ ಕಡೆಯಲ್ಲೆಲ್ಲ 25-30 ತೋರಿಸ್ತಾ ಇತ್ತು. ಅಮೆಝಾನಲ್ಲಿ ತರಿಸ್ಕೊಂತೀವಿ ಸಾಕು. ವಿ ಬಿಲೀವ್ ಅಮೆಝಾನ್. ವಿ ಆರ್ ಸಿನ್ಸಿಯರ್ ಅಲ್ಲ, ವಿ ಆರ್ ವೆರಿ ಲಾಯಲ್ ಟು ಅಮೆಝಾನ್. ಎಕ್ಸೆಪ್ಟ್ ಅಮೆಝಾನ್ ವಿ ಡೋಂಟ್ ಬೈ ಎನಿವೇರ್. ಬಟ್ ಸಾರಿ, ನಾನು ಮ್ಯಾಕ್ಬುಕ್ ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಬಟ್ ನಾನು ಏನಕ್ಕೆ ಫ್ಲಿಪ್ಕಾರ್ಟಲ್ಲಿ ಮೈನ್ಲಿ ಆರ್ಡರ್ ಮಾಡಲ್ಲ ಅಂದರೆ ಒಂದೇ ರೀಸನ್ಗೆ, ಚಿಕ್ಕಮಗಳೂರು E-Cart ಡೆಲಿವರಿ ಸೆಂಟರ್. ಇಫ್ ಯು ಗೈಸ್ ಆರ್ ಸೀಯಿಂಗ್ ದಿಸ್, ಟೇಕ್ ಎ ಸೀರಿಯಸ್ ನೋಟ್ ಆನ್ ದಿಸ್. ನನಗೆ ಡೆಲಿವರಿ ಅಟೆಂಪ್ಟೇ ಆಗಿರಲ್ಲ. ಓಕೆನಾ? E-Cartಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದರೆ ಅವ್ರು ಕಳಿಸೋದು E-Cart ಲಾಜಿಸ್ಟಿಕ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್. ನನಗೆ ಡೆಲಿವರಿ ಅಟೆಂಪ್ಟೇ ಆಗಿರಲ್ಲ. ಬಟ್ ಡೆಲಿವರಿ ಅಟೆಂಪ್ಟ್ ಮಾಡಿದ್ದೀವಿ, ನೀವು ಕಲೆಕ್ಟ್ ಮಾಡಿಲ್ಲ ಡೆಲಿವರಿ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಯಾವಾಗಲೂ. ದಿಸ್ ಈಸ್ ನಾಟ್ ದಿ ಓನ್ಲಿ ಒನ್ ಟೈಮ್ ಇಟ್ ಹ್ಯಾಪನ್ ವಿತ್ ಮೀ. ಎವ್ರಿ ಟೈಮ್ ವೆನ್ ಐ ಆರ್ಡರ್ ವಿತ್ ಫ್ಲಿಪ್ಕಾರ್ಟ್ ಇಟ್ ಹ್ಯಾಪನ್ಸ್ ದಿ ಸೇಮ್ ಥಿಂಗ್. ಮ್ಯಾಕ್ಬುಕ್ನ ಸಹ ಏನು ಪ್ಲ್ಯಾನ್ ಮಾಡಿ ಹೋಗಿದ್ದು ಅಂತ ಹೇಳಿದ್ರೆ, ಬುಕ್ ಮಾಡಿದ ಮೇಲೆ ಡೆಲಿವರಿ ಸೆಂಟರ್ ನಿಯರೆಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತಲ್ಲ, ಆ ಟೈಮಲ್ಲಿ ಆ ಡೆಲಿವರಿ ಸೆಂಟರಿಗೆ ಹೋಗ್ಬಿಟ್ಟು ಅರ್ಧ 1 ಗಂಟೆ ನಿಂತ್ಕೊಂಡು ದೆನ್ ಮ್ಯಾಕ್ಬುಕ್ ತೊಗೊಂಡು ಮನೆಗೆ ಬಂದಿದ್ದು. ಅದು ಒಬ್ಬರೇ ಹೋದರೆ ಕೆಲಸ ಆಗಲ್ಲ ಅಂತ ಇಡೀ ಗ್ರೂಪ್ ಕಟ್ಕೊಂಡು ಹೋಗಿದ್ವಿ. 4ರಿಂದ 5 ಜನ. ನಾನು, ಯಶಸ್ಸು, ಸಚಿನ, ಧೀರಜು 4 ಜನ ಒಟ್ಟಿಗೆ ಹೋಗಿದ್ದು. ಮೇ ಬಿ ಋತ್ವಿಕ್ ಇದನ್ನ ಇಲ್ಲೋ ನನಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ಗ್ರೂಪಲ್ಲಿ ಹೋಗಿದ್ದು. ಭಾಳ ಕಷ್ಟ ಇದೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದರೆ. ದಟ್ಸ್ ದ ಮೈನ್ ಥಿಂಗ್. ವಿ ಡೋಂಟ್ ಆರ್ಡರ್ ಇನ್ ಫ್ಲಿಪ್ಕಾರ್ಟ್ ಆ್ಯಂಡ್ ಐ ಡೋಂಟ್ ಫೀಲ್ ಲೈಕ್ ಫ್ಲಿಪ್ಕಾರ್ಟ್ ಈಸ್ ಟ್ರಸ್ಟೆಡ್ ಒನ್. ಅದು ಹೆಂಗೆ ಮ್ಯಾಕ್ಬುಕ್ ತೊಗೊಂಡೆ ನನಗೂ ಗೊತ್ತಿಲ್ಲ, ಬಟ್ ತೊಗೊಂಡೆ. ನನ್ನ ಜೊತೆ ಒಂದು ಫ್ಲಿಪ್ಕಾರ್ಟಲ್ಲಿ ಸ್ಕ್ಯಾಮ್ ಆಗಿತ್ತು. ತಡಿ ಮೈಕ್ ತರ್ತೀನಿ ತಡಿ. ಫ್ಲಿಪ್ಕಾರ್ಟ್ ಯಶಸ್ ಹತ್ರ ಒಂದು ಫ್ಲಿಪ್ಕಾರ್ಟ್ ಸ್ಕ್ಯಾಮ್ ಸ್ಟೋರಿ ಇದೆ ಅಂತೆ. ಲೆಟ್ಸ್ ಸಿ. ಏನಿಲ್ಲ, ಒಂದ್ಸತಿ ಫೋನ್ ಮಾಡ್ದ, ಸರ್ ನಿಮ್ಮದು ಆರ್ಡರ್ ಇದೆ ಸರ್ ತಗೊಳ್ಳಿ ಅಂತ. ನಾನು ಯೂಶಲಿ ಮನೇಲಿ ಮಾಡಿರ್ತಾರಲ್ಲ ಅಂತ ಹೇಳ್ಬಿಟ್ಟು, ಸರ್ ಎಷ್ಟೋ ಕೊಟ್ಟೋಗಿ ಅಂತ ಹೇಳಿದೆ. ಅದಕ್ಕೆ ಸರ್ 500 ರೂಪಾಯಿ ಆನ್ಲೈನೇ ಮಾಡಿ ಸರ್ ಅಂದ. ಸರಿ ಅಂತ 500 ರೂಪಾಯಿ ಆನ್ಲೈನ್ ಮಾಡಿದ್ರೆ, ಅಲ್ಲಿ ಹೋಗ್ತೀನಿ, ಮನೇಲಿ ಹೋಗಿ ಕೇಳ್ತೀನಿ, ಬಂತ ನಾವು ಆರ್ಡ್ರೇ ಮಾಡಿಲ್ಲ ಅಂತಾರೆ. ಆಮೇಲೆ ನೋಡಿದ್ರೆ ಸರಿ ಅಂತ ಅದು ಪ್ಯಾಕೆಟ್ ಓಪನ್ ಮಾಡಿದ್ರೆ 100 ರೂಪಾಯಿ ಶಾಂಪು, ಅದಕ್ಕೆ 500 ರೂಪಾಯಿ ಇಸ್ಕೊಂಡ. ರಿಟರ್ನ್ ಮಾಡೋಣ, ರಿಟರ್ನ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ನಾನು ಆರ್ಡ್ರೇ ಮಾಡಿಲ್ಲ. ಯಾರು ಆರ್ಡ್ರ್ ಮಾಡಿದೆ ಅಂತ ಗೊತ್ತೇ ಇಲ್ವಲ್ಲ, ಅದಕ್ಕೆ ಅವನಿಗೆ ರಿಟರ್ನ್ ಮಾಡೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ದಿಸ್ ಹ್ಯಾಪೆಂಡ್ ವೆನ್ ನಾನು ನಿನ್ನ ಜೊತೆನೇ ಇದ್ದೆ ಅನ್ಸುತ್ತೆ ಅವತ್ತಿನ ದಿನ. ಫೋನ್ ಮಾಡಿದ್ರು, ಇವ್ರ ಮನೆಗೇನೋ ಕಾಲ್ ಮಾಡ್ದೆ ಇವನು, ಬಟ್ ಯಾರೂ ಫೋನ್ ಪಿಕ್ ಮಾಡಲಿಲ್ಲ.
ಸೊ ದಿಸ್ ಹ್ಯಾಪೆಂಡ್ ವಿತ್ ಯಶಸ್ ವೆನ್ ಐ ವಾಸ್ ವಿತ್ ಹಿಮ್. ಅವತ್ತು ನಾನು ಇವನ ಜೊತೆನೇ ಇದ್ದೆ. ಅದಾದಾಗ ವೆರಿ ಬ್ಯಾಡ್ ಗೈಸ್. ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಟ್ರಸ್ಟ್ ಮಾಡಿ ಏನೋ ಬೈ ಮಾಡಿರ್ತೀವಿ, ಬಟ್ ಈ ಥರ ಆದಾಗ ಭಾಳ ಬೇಜಾರಾಗುತ್ತೆ. ಆ್ಯಂಡ್ ದ ಮೈನ್ ಥಿಂಗ್ ಯಶಸ್ ಜೊತೆ ಆಗಿದ್ದು ಸ್ಕ್ಯಾಮಿಗೆ ಅಂದರೆ, ಫ್ಲಿಪ್ಕಾರ್ಟ್ ಆಗಲಿ, ಮೀಶೋ ಆಗಲಿ, ಅಮೆಝಾನ್ ಆಗಲಿ, ದೇ ವಿಲ್ ಸೆಲ್ ದೇರ್ ಡಾಟಾ ಸೆಟ್ ಟು ದ ಕಸ್ಟಮರ್ಸ್. ಸೊ ಏನೇನು ಡಾಟಾ ಸೆಟ್ ಇರುತ್ತಲ್ಲ, ಲೈಕ್ ಕಾಂಟ್ಯಾಕ್ಟು, ಅಡ್ರೆಸ್ಸು ಎಲ್ಲ ಅದನ್ನೆಲ್ಲ ಸೇಲ್ ಮಾಡ್ತಾರೆ. ಸೊ ಈ ಥರ ಫ್ರಾಡ್ ಮಾಡೋರು ಈ ಡಾಟಾ ಸೆಟ್ನ ತೊಗೊಂಡ್ಬಿಟ್ಟು ಮಿಸ್ಯೂಸ್ ಮಾಡ್ಕೊತಾರೆ. ಇದು ಮೈನ್ ಪ್ರಾಬ್ಲಮ್ ಆಗ್ತಾ ಇರೋದು. ಆ್ಯಂಡ್ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಓಕೆ, ಎಲ್ಲೋ ರೇರ್ಲಿ ಅವ್ರು ಡಾಟಾ ಸೆಟ್ ಸೆಲ್ ಮಾಡೋದು. ಬಟ್ ಮೀಶೋ ಅಂತ ನೀವೇನು ಕಡಿಮೆ ಪ್ರೈಸಿಗೆ ತೊಗೊತೀರಲ್ಲ ಥಿಂಗ್ಸ್ ಎಲ್ಲ, ಆ ಪ್ಲ್ಯಾಟ್ಫಾರ್ಮಿಂದ ಅಂತೂ ಡಾಟಾ ಸೆಟ್ನ ಎವಿ ಅಂದರೆ ಎವಿ ಸೇಲ್ ಮಾಡ್ತಾರೆ. ಮೇ ಬಿ ಮಂತ್ಲಿ 2 or 3 ಟೈಮ್ಸ್ ಸೇಲ್ ಮಾಡ್ತಾರೆ ಡಾಟಾ ಸೆಟ್ನ. ಇದ್ರ ಬಗ್ಗೆ ಒಂದು ಕನ್ಸರ್ನ್ ಅಥಾರಿಟಿ ಏನಾದರೂ ಒಂದು ಆ್ಯಕ್ಷನ್ಸ್ ತೊಗೋಬೇಕು. ಭಾಳ ಸೀರಿಯಸ್ ಆ್ಯಕ್ಷನ್ನೇ ತೊಗೋಬೇಕು. ಇದು ಭಾಳ ಕಷ್ಟ ಇದೆ ಈ ಥರ ಆದರೆ. ಹಾಂ, ಯಶಸ್ ಹೇಳ್ತಾ ಇದ್ದಾನೆ ಅವತ್ತು 500 ರೂಪಾಯಿ ಹೋಯ್ತು ಅಂತ. ಇಟ್ಸ್ ಓಕೆ ಯಶಸ್, ನಿಂದು 500 ರೂಪಾಯಿ ಹೋಗಿದೆ. ನನ್ನ ಲೈಫಲ್ಲಿ ಇಲ್ಲಿ ತನಕ ಒಂದು 30-40 ಸಾವಿರ ಹೋಗಿದೆ. ಇಟ್ಸ್ ನಾಟ್ ಎ ಮ್ಯಾಟರ್. ಫ್ರೀ ಲೆಫ್ಟ್ ಇದ್ದಾಗಲೂ ಬಂದುಬಿಟ್ಟು ಇಲ್ಲೆಲ್ಲ ಕಡೆ ಗಾಡಿ ನಿಲ್ಲಿಸ್ಬಿಡ್ತಾರೆ, ಭಾಳ ಪ್ರಾಬ್ಲಮ್ ಮಾಡ್ತಾರೆ. ಏನಂತ ಯಶಸ್? ಫ್ರೀ ಅವರಿಗೆ ಸಿವಿಕ್ ಸೆನ್ಸ್ ಕಳಿಸಿ ಫೈನ್ ಹಾಕಿ ಒಂದು 500 ರೂಪಾಯಿ. ಫ್ರೀ ಲೆಫ್ಟಿಗೆ ಯಾರ್ಯಾರು ಬಂದು ಅಡ್ಡ ನಿಲ್ತಾರಲ್ಲ ಎಲ್ಲರಿಗೂ 500 ರೂಪಾಯಿ ಫೈನ್ ಹಾಕ್ಬಿಡಿ ಹೇಳ್ತೀನಿ. ಯಾವಾಗ ನೋಡಿದ್ರೆ ಇದೇ ಪ್ರಾಬ್ಲಮ್ ಮಾಡ್ತಾರೆ. ನಾವೇನೋ ಲೆಫ್ಟಲ್ಲಿ ಆರಾಮಾಗಿ ಹೋಗ್ಬೋದು ಅಂತ ಬರ್ತೀವಿ, ಬಟ್ ಫ್ರೀ ಲೆಫ್ಟ್ ಇರೋದನ್ನ ಕ್ಯಾಪ್ಚರ್ ಮಾಡ್ಕೊಬಿಡ್ತಾರೆ. ನಮಗೆ ಪ್ರಾಬ್ಲಮ್ ಮಾಡ್ತಾರೆ ತುಂಬ. ಶಾಪಿಂಗ್ ಮಾಡಿದ್ದಾಯಿತು, ಸ್ವಲ್ಪ ಸಾಮಾನು ತೊಗೊಂಡು. ಐ ಡೋಂಟ್ ನೋ ವೆದರ್ ನಾವು ಹೋಗಿದ್ದ ಲೊಕೇಶನಲ್ಲಿ ವೀಡಿಯೋ ಮಾಡ್ಬೋದಾ ಇಲ್ವ ಅಂತ, ಅದಕ್ಕೆ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ. ಇಟ್ಸ್ ಅದು ಬಂದುಬಿಟ್ಟು ಸೂಪರ್ ಸ್ಟೋರ್ ಸೂಪರ್ ಮಾರ್ಟ್ ಅದು ಬಂದುಬಿಟ್ಟು ಸೂಪರ್ ಮಾರ್ಟು. ಬಟ್ ವೀಡಿಯೋ ಮಾಡೋಕ್ಕೋಗಲಿಲ್ಲ, ವೈ ಟು ಟೇಕ್ ದ ರಿಸ್ಕ್, ಅದಕ್ಕೆ ವೀಡಿಯೋ ಮಾಡೋಕ್ಕೋಗಲಿಲ್ಲ. ಆ್ಯಂಡ್ ನಾವು ಈಗ ಅಕ್ಕಿ ಮೂಟೆ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಅಕ್ಕಿ ಮೂಟೆ ತೊಗೊಳಕ್ಕೆ ಅಕ್ಕಿ ಮೂಟೆ ಜೊತೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಆ ಅಕ್ಕಿ ಮೂಟೆ ಬಂದು ಈ ಅಕ್ಕಿ ಮೂಟೆಗೆ ಒಳ್ಳೆ ಕಂಟೆಂಟ್ ಸಿಕ್ತು. ಗೆಲ್ತು ಅಂತ್ಯ. ಈ ಗಾಟ್ ಈ ಕಡೆ ಒಂಚೂರು ಮೆಟ್ಲಕ್ಕೆ ಬಿಟ್ಟು ಮೇಲ್ಗಡೆ ಇದೆಯಲ್ಲ ಅದು, SBI ಬ್ಯಾಂಕ್ ಹತ್ರ, ATM ಹತ್ರ. ಐ ಗಾಟ್ ಇಟ್ ಹೋಗ್ಬಿಟ್ಟು ಅಕ್ಕಿ ಮೂಟೆ ತೊಗೊಂಡು ಈಗ ಮನೆಗೆ ಹೋಗೋದಾ? ಧೀರಜ್ನ ಅಲ್ಲ, ಮನೆಗೆ ಕೊಟ್ಬಿಟ್ಟು ಆಮೇಲೆ ಮತ್ತೆ ಬರೋಣ ಧೀರಜ್ನ ಮೀಟ್ ಮಾಡೋಕ್ಕೆ. ಸಲ ಬರಬೇಕಾಗುತ್ತಿಲ್ಲ ಅಂದರೆ ಮತ್ತೆ. ಏಯ್, ಗಾಡಿ ನಿಲ್ಲಿಸ್ತೀಯ, ಗಾಡಿ ಓಡ್ತಾ ಇರ್ಬೇಕು. ಹಾಂ ಆಗ್ಬೋದು. ಹುಡುಗ ಕ್ಯಾಮ್ರಾ ಕಾಯಿ ಮಾಡ್ದ. ಕ್ರೇಜ್ ಇಬ್ಬರು ನಮ್ಮ ಚಿಕ್ಕಮಗಳೂರಲ್ಲೂ ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಮ ಕ್ಯಾಮ್ರಾಗೆ. ಅದು ಹಂಗೆ ಕ್ಯಾಮ್ರಾ ಆನ್ ಇದ್ರೆ ಯಾರಾದರೂ ಒಬ್ಬರು ಬರ್ತಾ ಇರ್ತಾರೆ. ಅಣ್ಣ ಈಗಲೇ ಒಂದು ಕಡೆ ಹೋಗಿದ್ವಿ, ಅದು ಒಂಥರ ಅವರ ಫೀಲ್ ಇತ್ತು. ಆದರೆ ಅಜೀಬ್ ಫೀಲ್ ಏನಿರಲಿಲ್ಲ, ಅವರ ಫೀಲ್ ಇತ್ತು. ಇಲ್ಲೂ ಯಾರೋ ವಿಡಿಯೋ ಮಾಡ್ತಾರಲ್ಲ. ಹಾಂ, ಜೀವನದಲ್ಲಿ ಯಾವತ್ತಾನೆ ಸೀದಾ ಹೋಗಿದ್ದೀವಿ ನಾವು. ಎಲ್ಲ ದಿನ ಉಲ್ಟಾನೇ ಆಗಿರೋದು ನಾವು. ಆದರೂ ಒಂದಿನ ಸೀದಾ ಇದ್ದಿದ್ರೆ ಏನಾದರೂ ಮಾತಾಡ್ಬೋದಿತ್ತು. ಯಾವತ್ತೂ ಸೀದಾ ಇಲ್ವಲ್ಲ ನಾವು. ಅಕ್ಕಿ ಮೂಟೆಯನ್ನು ತೊಗೊಂಡಿದ್ದಾಯ್ತು. ಎಲ್ಲ ಅಕ್ಕಿ ಮೂಟೆ ಇಲ್ಲಿ ಕಾಣಿಸ್ತು. ತೋರಿಸ್ಬೇಕಿತ್ತು, ಅವಶ್ಯಕತೆ ಐತಾ ತೋರಿಸೋದು? ಗೊತ್ತಿಲ್ಲ, ಆದರೆ ತೋರಿಸಿದ್ವಿ. ನಿಮಗೆ ಒಂಚೂರು ಅಕ್ಕಿ ಮೂಟೆ ಪ್ರೂಫ್ ಇರಲಿ ಅಂತ. ಅದನ್ನ ಎತ್ಕೊಂಡೋಗಿ ನೀನು. ಯಶಸ್ ಮನೆ ಎಬ್ಬುಲಿ ಬರುತ್ತೀಗ. ಅಂಡಿ ತಡೀರಿ ಅಂಡಿ, ನಾನು ಬೆರೆಸಾಡ್ಬಿಡುತ್ತೆ ಆಮೇಲೆ. ಹಾಂ, ಚೆನ್ನಾಗಿ ಕೆಲಸ ಮಾಡು. ಎಬ್ಬುಲಿ ಆಚೆ ಕಳಿಸು, ಗೇಟ್ ಹಾಕ್ಬಿಟ್ಟು ಕಳಿಸು. ಕೀ ತಗೊಂಡೇನು ಇಲ್ಲಿದೆ. ಹಾಂ, ಓಕೆ ಬಾಯ್. ಯಶಸ್ ಮನೆ ಎಬ್ಬುಲಿ ನೋಡಿ ಈಗ ಹೆಂಗೆ ಬರುತ್ತೆ. ಎಬ್ಬುಲಿ ಬರ ಟೆಡಿ ಎಬ್ಬುಲಿ ಹೆಂಗೆ ಪಕ್ಕ ಎಬ್ಬುಲಿ ಇದು. ಹಾಂ, ಬಂತು. ವಾವ್, ಯಶಸ್ ಮನೆಗೆ ಥಿಂಗ್ಸ್ ಎಲ್ಲ ಡೆಲಿವರ್ ಮಾಡಿದ್ದಾಯಿತು. ಈಗ ಸ್ವಲ್ಪ ಆಚೆ ಕೆಲಸ ಇದೆ. ಅದ್ರ ಜೊತೆಗೆ ಧೀರಜ್ ಕೂಡ ಬಂದಿದ್ದಾನೆ ಇವತ್ತು. ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರಿಗೆ ಹೋಗಿ ಮೇ ಬಿ 2 ವೀಕ್ಸ್ ಆಯ್ತಲ್ಲ ಧೀರಜ್ ಹೋಗಿ. 2.5 ವೀಕ್ಸ್ ಆದಮೇಲೆ ಧೀರಜ್ ಬಂದೇನೆ.
ಅವನ್ನ ಮೀಟ್ ಮಾಡಿ ಗ್ರೀಟ್ ಮಾಡಿ ಎಲ್ಲಾದ್ರೂ ಆಚೆ ಹೋಗಿ ನೀನು ಸರಿ ಇಲ್ಲ ಕಣ, ಎಲ್ಲದಕ್ಕೂ ಅಪಾರ್ಥ ಸೇರಿಸ್ತಿದ್ಯಾ, ನನ್ನ ಜೊತೆ ಇರೋದೇ ನೀನು ತಪ್ಪು ಅನಿಸ್ತಿದೆ ನನಗೆ ಇತ್ತೀಚೆಗೆ. ಮೀಮ್ ಹಾಕೋದು ಬೇಡ, ನಾನು ಮೀಮ್ನು ಇವನೇ ಕ್ರಿಯೇಟ್ ಮಾಡ್ತೇವೆ, ಭಾಳ ಪ್ರಾಬ್ಲಮ್ ಮಾಡ್ತೇನೆ ನನಗೆ ಇತ್ತೀಚೆಗೆ. ಈಗ ಬಂದ್ಬಿಟ್ಟು ಕೆಲಸ ಇದೆ, ಏನು ಕೆಲಸ ಇಡೋಕ್ಕಾಗಲ್ಲ. ಕೆಲಸ ಮುಗಿಸಾಯ್ತು, AD ಸರ್ಕಲಿಗೆ ಬರಬೇಕು ಅಂತ ಹೇಳಿದ್ನಲ್ಲ, ಆ ಕೆಲಸ ಮುಗಿಸಾಯ್ತು. ಏನು ಕೆಲಸ ಅಂತ ನೀನು ಹೇಳೋಂಗಿಲ್ಲ, ಅವರು ಕೇಳಲ್ಲ. ಈ ಡೈಲಾಗ್ ಎಲ್ಲ ಯೂಟ್ಯೂಬಲ್ಲಿ ಒಂದು ಡೈಲಾಗ್ ಫೇಮಸ್ ಮಾಡ್ತೀನಿ, ಏನಂತ ನೀವು ಕೇಳೋಂಗಿಲ್ಲ ನಾನು ಹೇಳಲ್ಲ ಅನ್ನೋದು. ಪ್ರತಿ ಸತಿ ಇದನ್ನ ಹೇಳ್ತೀನಿ ಪಾಪ. ನೆಕ್ಸ್ಟ್ ಬಂದುಬಿಟ್ಟು ಧೀರಜ್ ಮತ್ತು ಸಚಿನಿಗೆ ಕಾಲ್ ಮಾಡಿದ್ದೆ, ಅವರು ವಿಶಾಲ್ ಮಾಡಲ್ಲಿದ್ದಾರಂತೆ. ಈಗ ವಿಶಾಲ್ ಮಾಡಿಗೆ ಹೋಗ್ತಾ ಇದ್ದೀವಿ. ಬ್ರೋ ಹಂಗೆ ಒಂಚೂರು ನಿಧಾನ ಹೋಗು, ರೇಸಿಂಗ್ ಅಬ್ಬನ್ ಕೆಫೆ ಹತ್ರ. ನಮ್ಮ ವೀಡಿಯೋ ರೆಸ್ಪಾನ್ಸ್ ಹೆಂಗಿದೆ ನೋಡೋಣ ಅಲ್ಲಿ. ಎಷ್ಟು ಆರ ನೋಡಿದ್ಯಾ ಬಿಡು ಅಣ್ಣ, ಫುಲ್ ಆರ ನೋಡಿತವ್ರೆ. ರೇಸಿಂಗ್ ಅಬ್ಬನ್ ಕೆಫೆ ಹತ್ರ ಹೋಗ್ಬಿಟ್ಟು ನಮ್ಮ ವೀಡಿಯೋ ಹಾಕಿದ್ದು ನಮಗೆ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು 43,200 ಏನೋ ವ್ಯೂಸ್ ಇತ್ತು. ಜಸ್ಟ್ ಒನ್ ಡೇಗೆ ಎಷ್ಟು ರೀಚ್ ಆಗಿತ್ತು. ಇವಾಗ ರೆಸ್ಪಾನ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಹೋಗ್ಬಿಟ್ಟು ನೋಡ್ತೀನಿ. ಜಸ್ಟ್ ದೂರದಿಂದ ನೋಡ್ತೀನಿ, ಅಂಗಡಿ ಒಳಗೆ ಹೋಗಲ್ಲ. ಲೆಟ್ಸ್ ಸಿ ಎಷ್ಟು ರೀಚ್ ಹೋಗುತ್ತೆ, ನಾನು ಏನಾದರೂ ಪ್ರಮೋಷನ್ಸ್ ಮಾಡಿದ್ರೆ ಅನ್ನೋದು ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ ನನಗೆ. ಸೊ ಐ ಕ್ಯಾನ್ ಚಾರ್ಜ್ ಅಕಾರ್ಡಿಂಗ್ಲಿ ಟು ಇಟ್. ಒಂದು ರೇಂಜಿಗೆ ರೆಸ್ಪಾನ್ಸ್ ಇದೆ, ಅಷ್ಟೇನಿಲ್ಲ. ಮೇ ಬಿ ಎಕ್ಸಾಮ್ ನಡೀತಾ ಇದೆ ಎಲ್ಲರಿಗೂ, ಅಥವಾ ಸ್ಯಾಟರ್ಡೆ ಸಂಡೇ ಜನ ಆಗ್ಬೋದು ಅಂದ್ಕೊತೀನಿ, ಗೊತ್ತಿಲ್ಲ. ಮೇ ಬಿ ಅವ್ರು ಈವ್ನಿಂಗ್ ಆಗ್ಬೇಕು ಅನ್ಸುತ್ತೆ. ಇನ್ನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆಲ್ಲ ಎಕ್ಸಾಮ್ಸ್ ನಡೀತಾ ಇದೆ, ಮೇ ಬಿ ದಟ್ಸ್ ದ ಮೇನ್ ಥಿಂಗ್ ಅನಿಸುತ್ತೆ. ಬಟ್ ಓಕೆ, ಒಂದು ರೇಂಜಿಗೆ ಕ್ರೌಡ್ ಇತ್ತು ಅಲ್ಲ ಯಶಸ್, ಒಂದು ರೇಂಜಿಗಿತ್ತು. ಅರೌಂಡ್ ಒಂದು 8 to 10 ಮೆಂಬರ್ಸ್ ಇದ್ದರು. ಆ ಕ್ರೌಡ್ ಕ್ರಿಯೇಟ್ ಮಾಡಿದ್ದೀನಿ. ನೈಸ್, ಐ ಕ್ಯಾನ್ ಡೂ ದಿಸ್ ವರ್ಕ್ ರಿಗರಸ್ಲಿ, ಕಂಟಿನ್ಯೂಸ್ಲಿ, ಎವ್ರಿಥಿಂಗ್ಸ್ಲಿ. AD ಸರ್ಕಲ್ಗೆ ವಾಪಸ್ ಬಂದಿದ್ದೀವಿ ನಾವು. ಈಗ ವಿಶಾಲ್ ಮಾರ್ಟಿಗೆ ನಮ್ಮ ಪಯಣ. ವಿಶಾಲ್ ಮಾರ್ಟಿಗೆ ಹೋಗ್ಬಿಟ್ಟು ಧೀರಜ್ ಮತ್ತು ಸಚಿನ್ನ ಮಾತಾಡಿಸ್ಕೊಂಡು, ಬ್ರೋ ಹೆವಿ ಕಂಟೆಂಟ್ ಆಗ್ತಿದೆ ಬ್ರೋ. ಈಗ ಬೆಳಗಿಂದ ಕಂಟೆಂಟ್ ಇಲ್ಲ ಅಂತ ಗೊತ್ತಿದ್ದೆ, ಈಗ ಬೇಗ ಹೆವಿ ಪಾರ್ಟ್ 1 ಪಾರ್ಟ್ 2 ಮಾಡ್ಬೇಕನ್ಸುತ್ತೆ. ಆ ರೇಂಜಿಗೆ ಎದುರುಗಡೆ 2 ತಾರು ಸಾಕಾಗಿದೆ. ಮತ್ತು ಆ ಕಡೆ ವಿತೌಟ್ ಮಾಡಿಫಿಕೇಷನ್ನು, ಇದು ವಿತ್ ಮಾಡಿಫಿಕೇಷನ್. ಚೆನ್ನಾಗಿತ್ತು, ಕಂಪ್ಯಾರಿಸನಿಗೆ ಚೆನ್ನಾಗಿತ್ತು. ನಾವೇನಕ್ಕೆ ಇರೋದ್ರ ಅಪ್ರೋಚ್ ಮಾಡಬಾರ್ದು, ವೀಡಿಯೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಎಕ್ಸಾಸ್ಟು ಇದೆಯಾ? ಇಲ್ಲ ಅನ್ಸುತ್ತಲ್ಲ, ಸಕ್ಕತ್ತಾಗಿದೆ ಮಾತ್ರ, ಕ್ರೇಜಿ ಮಾಡಿಸಿದ್ರು. ವಿ ಕೇರ್ ಅಲ್ಲೇನೋ ಪವರ್ ಏನೋ ಬರ್ತಿದೆ ಮಚ್ಚ, ನನಗೆ ಕಣ್ಬೇರೆ ಒಂಚೂರು ಕಾಣಲ್ಲ. ಐ ಹ್ಯಾವ್ ಐಸೈಟ್ನೆಸ್ ಪ್ರಾಬ್ಲಮ್ ಗೈಸ್. ಇದು ನನಗೊಂದು ಕ್ಲಾರಿಟಿ ಇಲ್ಲ. ಐಸೈಟ್ನೆಸ್ ಪ್ರಾಬ್ಲಮ್ ಇದ್ದರೆ ಸ್ಪೆಕ್ಸ್ ಹಾಕಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತಾ ಇನ್ನೂ, ಅಥವಾ ಹಾಕಿದರೆ ಇನ್ನೂ ಕಡಿಮೆ ಆಗ್ತಾ ಬರುತ್ತಾ? ನಾನು ಒಂದೇ ರೀಸನಿಗೆ 10th ಸ್ಟ್ಯಾಂಡರ್ಡಿಂದ ನನಗೆ ಐಸೈಟ್ನೆಸ್ ಪ್ರಾಬ್ಲಮ್ ಇದೆ. ಈ ಕಡೆ ಸೈಡಿಂದು ಲಾಂಗ್ ರೇಂಜಲ್ಲಿ ನನಗೆ ಅಷ್ಟು ಕಾಣಲ್ಲ. ಈ ಕಡೆದು ಓಕೆ, ಈ ಕಡೆದು ಕಾಣುತ್ತೆ, ಬಟ್ ಈ ಕಡೆದು ನನಗೆ ಅಷ್ಟು ಕಾಣಿಸಲ್ಲ. ಬಟ್ ಸ್ಟಿಲ್ ಸ್ಪೆಕ್ಸ್ ಹಾಕಿದ್ರೆ ಅದು ಇನ್ನೂ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅಮ್ಮ ಇಲ್ಲೇ ವಿಶಾಲ್ ಮಾರ್ಟ್ ಅಮ್ಮ, ಎಲ್ಲೆಲ್ಲ ಹೋಗ್ಬೇಡ ನೀನು. ಆಮೇಲೆ ಲ್ಯಾಂಡಿಂಗ್ ಎಷ್ಟು ಲ್ಯಾಂಡಿಂಗ್ ಗೇರ್ಸ್ ಈಸ್ ಬೀಯಿಂಗ್ ಗೆಟ್ ಡೌನ್. ಪಾರ್ಕಿಂಗ್ಗೆ ಸ್ಪೇಸ್ ಇಲ್ಲ. ಫ್ರೆಂಡ್ಸ್ ಎಲ್ಲ ಸಿಕ್ಕಾಯಿತು. ಧೀರಜ್ ಮತ್ತು ಸಚಿನ್ ಒಂದು ಸ್ಕೂಟಿಲಿ ಹೋಗ್ತಾ ಇದ್ದಾರೆ, ನಾನು ಮತ್ತು ಯಶಸ್ ಒಂದು ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ಯಾರು ಫ್ಯಾನ್ಸು? ನಮ್ಮ ಫ್ಯಾನ್ಸ್ ಎಲ್ಲ ಇಲ್ಲಿ ಹೋಗ್ತಿದ್ದಾರೆ. IAS ಆಫೀಸರ್ ಆ್ಯಂಡ್ ಪಾಸ್ಡ್ ಔಟ್. ಏನು ಜಾಸ್ತಿ ಮಾತಾಡ್ತಿಲ್ಲ ಅವನು, ಹೇಳೇ ಹಿಂಗೇನೋ ಮಾಡ್ಬಿಡ್ತೀರಾ ನಮಗೆ ಅಂತೇನೆ. ಆ ಕಡೆ ನಮ್ಮ ಸಚಿನ್ ಹೆಲ್ಮೆಟ್ ಹಾಕೊಂಡು ಫುಲ್ ಸೇಫ್ ರೈಡ್. ಹಾಂ, ಅನ್ಎಂಪ್ಲಾಯ್ಡ್ ಪಾಸ್ಡ್ ಔಟ್ ಇಂಜಿನಿಯರ್. ಅನ್ಎಂಪ್ಲಾಯ್ಡ್ ಪಾಸ್ಡ್ ಔಟ್ ಇಂಜಿನಿಯರ್ ಅವನು. ನಮ್ಮ ಕೆಟಗರಿ, ನಾನು, ಇವನು, ಅವನು ಎಲ್ಲರೂ 4 ಜನನು # ಅನ್ಎಂಪ್ಲಾಯ್ಡ್ ಪಾಸ್ಡ್ ಔಟ್ ಇಂಜಿನಿಯರ್ಸ್ ಆ್ಯಂಡ್ BSc ಗ್ರ್ಯಾಜುಯೇಟ್. ಧೀರಜ್ ಇಸ್ BSc ಗ್ರ್ಯಾಜುಯೇಟ್. ನಾನು ಎಂಪ್ಲಾಯ್ಮೆಂಟ್ ಆಗಿದೆ ನನಗೆ ಯಾಕೋ ನೀನು ಸೌದಿ ಸ್ಕೂಟಿ ಮೇಲೆ ಸ್ಪೈನ್ ಹಾಕ್ಸೋ ಎಲ್ಲ ಲಕ್ಷಣಗಳು ನನಗೆ ಕಾಣ್ತಾ ಇದೆ. ಎದ್ದು ಕಾಣ್ತಾ ಇದೆ ನನಗೆ. ಹೆಲ್ಮೆಟ್ ಇಲ್ಲದೆ ಈಸ್ ಡ್ರೈವಿಂಗ್ ದ ಸ್ಕೂಟರ್. ಫೈನ್ ಹಾಕಿ. ಪೊಲೀಸ್ ಸರ್, 2ನೇ ಫೈನು. ಮೊನ್ನೆ ಒಂದು ಕಾರಿಂದೊಂದು ಪೊಲೀಸ್ ಸರ್, 2ನೇ ಫೈನ್ ಇವನಿಗೆ. ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಾನೆ. ಮೊನ್ನೆ ಫೈನ್ ಇದ್ರು ಸಹ ಫೈನ್ ಪೇ ಮಾಡ್ದಲ್ಲ, ಇನ್ನೂ ಕಾರ್ ಓಡಿಸ್ತಾನೆ. 2 ವರ್ಷದಿಂದ ಇದೆ ಫೈನ್ ಅದು. ಇವತ್ತು ಬಂದ್ಬಿಟ್ಟು ಹೆಲ್ಮೆಟ್ ಹಾಕ್ದಲ್ಲೇ ಸ್ಕೂಟಿ ಓಡಿಸ್ತೇನೆ. ಪೊಲೀಸ್ ಸರ್, ಕ್ಯಾಚ್ ಹಿಮ್. ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಪಕ್ಕ ಬಿಡಬೇಡಿ. ಕಟಿಂಗ್ ಮಾಡಿಸಿದ್ರು ಕವರ್ ಹಾಕ್ಬಿಟ್ಟು ಹೆಲ್ಮೆಟ್ ಹಾಕೋಬೇಕು. ಅದು ಹೆಂಗೆ ಹಾಕೊಂತೆ ಗೊತ್ತಿಲ್ಲ, ಒಟ್ಟು ಹೆಲ್ಮೆಟ್ ತಲೆ ಮೇಲೆ ಇರಬೇಕು.
ಈಗ ಇನ್ನೊಂದು ಸಂತಸದ ನ್ಯೂಸ್ ಅಂದರೆ ಧೀರಜ್ ಕಡೆಯಿಂದ ನಮಗೆ ಒಂದು ಸಮೋಸ ಸ್ಪಾನ್ಸ್ ಆಗ್ತಾ ಇದೆ ಎಲ್ಲರಿಗೂ. ಸಮೋಸ ಜೊತೆ ಚಿಕನ್ ಸಮೋಸ ಬೇಕಾ ವೆಜ್ ಸಮೋಸ ಬೇಕಾ ಅಂತ ಹೇಳ. ಪಾಪ ಹುಡುಗಂಗೆ ಜಾಸ್ತಿ ಖರ್ಚು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವೆಜ್ ಸಮೋಸ ಸಾಕು ಅಂದ್ವಿ. ಆ್ಯಕ್ಚುಲಿ ಚಿಕನ್ ಸಮೋಸನೇ 15 ರೂಪಾಯಿ, ಮಾಮೂಲಿ ಸಮೋಸ 20 ರೂಪಾಯಿ. ಯಶಸ್ ವಾಟ್ ಯು ನೀಡ್ ನಾವು? ಲೆಜೆಂಡರ್ ಕೊಡಬೇಕು ಸಮೋಸ. ಧೀರಜ್ ಚಿಕನ್ ಸಮೋಸ ಇಲ್ಲಿ 20 ರೂಪೀಸು, ಮಾಮೂಲಿ ಸಮೋಸ 20, ಅದನ್ನೇ ಚಿಕನ್ ಸಮೋಸ 15 ತಿನ್ನೋಣ. ಚಿಕ್ಕದು ರೆಡಿಯಮ್ಮ. ಕ್ಯಾಮ್ರಾ ಕಂಡಿಂಗ್ ಸಿಕ್ಕಾಯ್ತು. ಆಫ್ ಮಾಡಿದ್ರೆ ನಾವು ಕ್ಯಾಮ್ರಾ ಇಲ್ಲ, ನಾನು ಕ್ಯಾಮ್ರಾ ನಿನ್ನನ್ನು ನಾನು ತೋರಿಸ್ತಾನೆ ಇಲ್ಲ, ನೀನು ಎದುರುಬೇಡ. ನೋಡ ಆಯ್ತಾ, ಖುಷಿ ಆಯ್ತಾ? ಎಲ್ಲರೂ ಇಣಕಿ ನೋಡ್ತಾರೆ. ನಾನೇನು ಸ್ಪೆಷಲಾಗಿ ಏನು ಮಾಡ್ತಿಲ್ಲ ಗುರು, ಮಾಮೂಲಿ ಥರ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಕಳ್ಳ ಸುದೀನ್, ಸಾರಿ ಸುದೀನ್ ನಮ್ಮ ಜೊತೆ ಇಲ್ವೋ ಇಲ್ಲ. ಸುದೀನ್ ಯಾಕೆ ನೆನಪಾದ ಅಂತಲೇ ಗೊತ್ತಿಲ್ಲ. ಕಳ್ಳ ಸಚಿನ್, ನಾಟ್ ಸುದೀನ್. ಸುದೀನ್, ವಿ ಆರ್ ರಿಯಲಿ ಸಾರಿ ಆ್ಯಂಡ್ ವಿ ಆರ್ ಮಿಸ್ಸಿಂಗ್ ಯು ಮೈ ಬಾಯ್. ಸರ್ ನನ್ನ ಚೈನ್ ಕದ್ದ ಸರ್ 2 ಲಕ್ಷ ರೂಪಾಯಿದು. ನೀನು ಮೈಗೆ ಹಾಕಿಲ್ಲ, ನೀನೇನು ಮಾತಾಡಿದ್ರು ಕೇಳಲ್ಲ. ಯಾಕೆ ಬಾಯಿ ಬಡ್ಕಂತಿದ್ದೆ ಅವಾಗಲಿಂದ? ಹೇಳ್ಬೇಕಂದ್ರೆ ನನ್ನ ಮೈಕ್ ಇಲ್ಲಿಂದ ಎತ್ಕೊಂಡು ಅವನಿಗೆ ಅಲ್ಲಿ ಕೊಡಬೇಕಾಗುತ್ತೆ, ಅವಾಗ ಮಾತ್ರ ಕೇಳ್ಸೋಕ್ಕೆ ಸಾಧ್ಯ ಆಗೋದು. ಸಮೋಸ ತಿಂದಿದ್ದಾಯಿತು, ಚಿಕನ್ ಸಮೋಸ. ಈಗ ಬಂದುಬಿಟ್ಟು ಕೋಟೆಯಲ್ಲಿ ಒಂದು ಸಣ್ಣ ಕೆಲಸ ಇದೆ. ಅಲ್ಲಿ ನನ್ನ ಫ್ರೆಂಡ್ ಬಂದುಬಿಟ್ಟು ಲ್ಯಾಪ್ಟಾಪ್ ಪ್ಲೆಡ್ಜ್ ಮಾಡಿದ್ರಂತೆ, ಅವ್ರ ಹತ್ರ ಹೋಗ್ಬಿಟ್ಟು ಇಸ್ಕೊಂಡು ನಾನು ಇಟ್ಕೊಂಡಿರ್ಬೇಕಂತೆ. ದೆನ್ ಲೇಟರ್ ಬಂದುಬಿಟ್ಟು ಕಲೆಕ್ಟ್ ಮಾಡ್ತೀನಿ ಅಂದರು. ಏನು ಮಳೆ ಇಲ್ಲ ಕಣ, ನಡೆ. ಅಲ್ಲಿ ಲ್ಯಾಪ್ಟಾಪ್ ಇಸ್ಕೊಂಡು ನಮ್ಮ ಮನೇಲಿ ಇಟ್ಕೊಂಡಿರ್ತೀನಿ, ಅವ್ರು ಬಂದಾಗ ಕಲೆಕ್ಟ್ ಮಾಡ್ತಾರೆ. ಸೊ ಪ್ಲೆಡ್ಜ್ ಮಾಡಿರೋ ಲ್ಯಾಪ್ಟಾಪ್ನ ಇಸ್ಕೊಂಡು ಮನೆಗೆ ಹೋಗಿ ಇವತ್ತಿನ ಕಂಟೆಂಟ್ ಇಷ್ಟ ಆಗುತ್ತೆ ಅನ್ಸುತ್ತೆ. ಮತ್ತೇನು ಕಂಟೆಂಟ್ ಇಲ್ಲ ಸದ್ಯಕ್ಕೆ. ಧೀರಜ್ ಸಚಿನ್ ಎಲ್ಲೋದ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಸಚಿನ್ಗೂ ಏನೋ ಮನೇಲಿ ಕೆಲಸ ಅಂತೆ, ಧೀರಜಿಗೂ ಏನೋ ಮನೇಲಿ ಕೆಲಸ ಅಂತೆ. ತುಂಬ ದಿನ ಆಗಿತ್ತಲ್ಲ ಬರ್ದಲೆ ಅವನು, ಹಾಗಾಗಿ ಹೋಗ್ಬಿಟ್ಟು ಮನೆಗೆ ಒಂಚೂರು ಥಿಂಗ್ಸ್ ತೊಗೊಂಬಂದು ಕೊಡಬೇಕು ಅಂತ ಹೇಳ್ದ. ಅದಕ್ಕೆ ಅವನು ಬ್ಯುಸಿ ಆದ. ನಾನು ಯಶಸ್ಸು ಇಲ್ಲೊಂಚೂರು ಕೆಲಸ ಇದೆ, ಆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಅದೇ ಲ್ಯಾಪ್ಟಾಪ್ ಪ್ಲೆಡ್ಜ್ ಮಾಡಿರೋದನ್ನ ಇಸ್ಕೊಂಬರ್ಬೇಕು. ಇಸ್ಕೊಂಡು ಮನೆಗೆ ಹೋಗ್ತೀವಿ. ಅದಾದಮೇಲೆ ಇನ್ನೇನಾದರೂ ಕೆಲಸ ಇದೆ ಯಶಸ್ ಅಷ್ಟೇ. ಲ್ಯಾಪ್ಟಾಪ್ ಇಸ್ಕೊಂಡಾದ್ಮೇಲೆ ಸಿಗ್ತೀನಿ. ಫಸ್ಟು ಈ ಆ್ಯಕ್ಷನ್ ಕ್ಯಾಮ್ರಾಗೆ ಸ್ಟಿಕ್ ಇದ್ದಿದ್ದು ಎಲ್ಲೋಯ್ತು ಅಂತ ಹುಡುಕಬೇಕು. ಕೈಯಲ್ಲಿ ಇಟ್ಕೊಳಕ್ಕೆ ತುಂಬ ಕೈ ನೋವಾಗ್ತಾ ಇದೆ. ಸೊ ಸ್ಟಿಕ್ ಇದ್ದರೆ ಈಗ ಹಿಡ್ಕೋಬೋದು. ಹಾಲ್ ಫಿಂಗರ್ ಗ್ರಿಪ್ ಬರುತ್ತಲ್ಲ, ಇಟ್ ವಿಲ್ ಫೀಲ್ ಓಕೆ. ಈಗ ಬಂದುಬಿಟ್ಟು ಈ ಥರ ಹಿಡಿತಾ ಇದ್ದೀನಿ ಕ್ಯಾಮ್ರಾ, ಅದು ತುಂಬ ಕಷ್ಟ ಆಗ್ತಾಯಿದೆ ಹಿಡ್ಕೊಳಕ್ಕೆ. ನೋಡೋಣ, ಎಷ್ಟೊತ್ತು ಕಾರೊಳಗೆ ಇರಬೇಕು ಮೋಸ್ಟ್ ಆಫ್. ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ, ಸಿಗೋಣ. ಲ್ಯಾಪ್ಟಾಪ್ ಇಸ್ಕೊಂಡು ವೆಯ್ಟ್ ಮಾಡ್ತಾ ಇರಿ, ಇಲ್ಲಿ ಲ್ಯಾಪ್ಟಾಪ್ ಇಸ್ಕೊಂಡು ಸಿಗ್ತೀವಿ. ಕೆಲಸ ಇತ್ತಲ್ಲ, ಇಲ್ಲಿಗೆ ಸಿಗ್ತೀನಿ ಅಂತ ಹೇಳಿದ್ರು. ಇದನ್ನು ಯಾರ್ಯಾರು ನಮ್ಮ ಚಿಕ್ಕಮಗಳೂರಲ್ಲಿ ನೋಡಿದ್ದೀರಾ ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ಕೋಟೆ ಸರ್ಕಲಲ್ಲಿರೋದು. ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ನಾವು ಈಗ ಜಸ್ಟ್ ಅವ್ರು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಏನೋ ಪೋಸ್ ಕೊಡ್ತಿದ್ದೆ ನಾನು. ಈಗ ಅವ್ರು ಬರೋದು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರಂತ. ಬಂದಿದ್ದ ಕೆಲಸ ಆಗಲಿಲ್ಲ, ಅವರು ಸಿಗಲ್ಲ, ನಾಳೆ ಸಿಗ್ತೀನಿ ಅಂತ ಹೇಳಿದ್ರು. ಸುಮ್ಮನೆ ಮನೆಯಿಂದ ಇಲ್ಲಿ ತನಕ ಬಂದ್ವಿ. ಫೀಲಿಂಗ್ ಸೋ ಸ್ಯಾಡ್. ನಿಮ್ಗೆ ಸ್ಯಾಡ್ ಆಗ್ತಾಯಿದೆ ಯಶಸ್? ಎಸ್, ತುಂಬ ಸ್ಯಾಡ್ ಆಗ್ತಾಯಿದೆ. ಟೈಮ್ ವೇಸ್ಟ್ ಜೊತೆಗೆ ಎಲ್ಲದೂ ವೇಸ್ಟ್ ಆಯಿತು. ಇಷ್ಟೊತ್ತಿಗೆ ಯೂಟ್ಯೂಬಿಂದು 1-2 ಸೀಕ್ವೆನ್ಸ್ ರೆಡಿನೇ ಆಗಿರೋದು. ಐ ಮೀನ್ ಇನ್ ದ ಸೆನ್ಸ್ 2 ಕ್ಲಿಪ್ ಎಡಿಟ್ ಮಾಡೇ ಆಗಿರೋದು. ಬ್ಯಾಕ್ಗ್ರೌಂಡ್ ಮಾತ್ರ ಸಖತ್ತಾಗಿ ಬರ್ತಾಯಿದೆ ಅಪ್ಪ. ಒಳ್ಳೆ ಆರೆಂಜ್ ಬ್ಯಾಕ್ಗ್ರೌಂಡ್ ಆಗಿದೆ ನಮ್ಮ ಚಿಕ್ಕಮಗಳೂರು. ಇವತ್ತು ಮಳೆ ಬಂದುಬಿಟ್ಟು ನಿಂತೋಯ್ತಲ್ಲ, ಹಾಗಾಗಿ ಮತ್ತೇನೋ ಮಳೆ ಬರೋಂಗಾಯಿತು, ಬಟ್ ಏನೋ ಬರಲಿಲ್ಲ. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ, ಡೇ 6 ವಿಡಿಯೋಲಿ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.